ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 4 ದಿನಗಳಿಂದಲೂ ಸಹ ಇಂಡಿಗೋ ವಿಮಾನಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಏನು ಪರದಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶನ ಹೊರಹಾಕಿ ಸಿಬ್ಬಂದಿಗಳ ಜೊತೆ ಜಗಳ ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಾ ಇರತಕ್ಕಂಥ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಸಹ ಅಲರ್ಟ್ ಆಗಿದೆ. ಈಗಾಗಲೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಸಹ ಹಾಕೊಂಡಿದ್ದು, ಒಳಭಾಗದಲ್ಲೂ ಸಹ ಏನು ಒಳಗೆ ಟರ್ಮಿನಲ್ನ ಒಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಅವರೆಲ್ಲರೂ ಸಹ ಇಂಡಿಗೋ ಏರ್ಲೈನ್ ಸಿಬ್ಬಂದಿ ಜೊತೆ ಜಟಾಪಟಿಯನ್ನು ನಡೆಸಿ ಜಗಳವನ್ನು ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ನಿಟ್ಟಲ್ಲಿ ಇದೀಗ ಪೊಲೀಸರನ್ನು ಸಹ ಏನೊಂದು ಏರ್ಪೋರ್ಟ್ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಇದೀಗ ಪೊಲೀಸರು ಇದ್ದಾರೆ. ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಸಹ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಏನು ಜಗಳಗಳು ಆಗಬಾರ್ದು, ಗಲಾಟೆಗಳಾಗಬಾರ್ದು, ಪ್ರಯಾಣಿಕರು ರೊಚ್ಚಿಗೆದ್ರೆ ಏನು ಏರ್ಲೈನ್ ಸಿಬ್ಬಂದಿ ಮೇಲೆ ಒಂದು ಹಲ್ಲೆ ಮಾಡುವಂಥ ಪ್ರಕರಣಗಳು ನಡೆಯೋದು ಅಂತ ಒಂದು ಸಂಶಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ಪೊಲೀಸರನ್ನ ಸಹ ಹಾಕಿಕೊಳ್ಳಲಾಗಿದೆ. ಈಗಾಗಲೇ ಟರ್ಮಿನಲ್ 1ರಲ್ಲಿ ಈಗ ಪೊಲೀಸರು ಬಂದಿರತಕ್ಕಂಥದ್ದು. ಬಂದು ಇಲ್ಲಿ ಒಂದು ಯಾವುದೇ ರೀತಿ ಅಹಿತಗಳನ್ನ ಆಗಬಾರ್ದು, ಪ್ರಯಾಣಿಕರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ನಿಟ್ಟಲ್ಲಿ ಅವ್ರನ್ನ ಸಹ ನಿಯೋಜನೆ ಮಾಡಲಾಗಿದೆ. ಹೋಟೆಲ್ಗಳು ಸೇರಿದಂತೆ ಟರ್ಮಿನಲ್ನ 1ರ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಪೊಲೀಸರು ಈಗ ನಿಯೋಜನೆ ಮಾಡಿದ್ದು, ಅಲ್ಲಿ ಸಹ ಒಂದು ಪ್ರಯಾಣಿಕರನ್ನ ಮನವೊಲಿಸುವಂಥ ಗಲಾಟೆಗಳು ಮಾಡ್ಕೋಬೇಡಿ ಅಂತ ಮನವೊಲಿಸುವಂಥ ಪ್ರಯತ್ನವನ್ನು ಸಹ ಇದೀಗ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್. ಕಳೆದ 4 ದಿನಗಳಿಂದಲೂ ಸಹ ಇಂಡಿಗೋ ವಿಮಾನಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಏನು ಪರದಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶನ ಹೊರಹಾಕಿ ಸಿಬ್ಬಂದಿಗಳ ಜೊತೆ ಜಗಳ ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಾ ಇರತಕ್ಕಂಥ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಸಹ ಅಲರ್ಟ್ ಆಗಿದೆ. ಈಗಾಗಲೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಸಹ ಹಾಕೊಂಡಿದ್ದು, ಒಳಭಾಗದಲ್ಲೂ ಸಹ ಏನು ಒಳಗೆ ಟರ್ಮಿನಲ್ನ ಒಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಅವರೆಲ್ಲರೂ ಸಹ ಇಂಡಿಗೋ ಏರ್ಲೈನ್ ಸಿಬ್ಬಂದಿ ಜೊತೆ ಜಟಾಪಟಿಯನ್ನು ನಡೆಸಿ ಜಗಳವನ್ನು ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ನಿಟ್ಟಲ್ಲಿ ಇದೀಗ ಪೊಲೀಸರನ್ನ ಸಹ ಏನೊಂದು ಏರ್ಪೋರ್ಟ್ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಇದೀಗ ಪೊಲೀಸರು ಇದ್ದಾರೆ. ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಸಹ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಏನು ಜಗಳಗಳು ಆಗಬಾರ್ದು, ಗಲಾಟೆಗಳಾಗಬಾರ್ದು, ಪ್ರಯಾಣಿಕರು ರೊಚ್ಚಿಗೆದ್ರೆ ಏನು ಏರ್ಲೈನ್ ಸಿಬ್ಬಂದಿ ಮೇಲೆ ಒಂದು ಹಲ್ಲೆ ಮಾಡುವಂಥ ಪ್ರಕರಣಗಳು ನಡೆಯೋದು ಅಂತ ಒಂದು ಸಂಶಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಅಂತೇಳಿ ಪೊಲೀಸರನ್ನ ಸಹ ಹಾಕಿಕೊಳ್ಳಲಾಗಿದೆ. ಈಗಾಗಲೇ ಟರ್ಮಿನಲ್ 1ರಲ್ಲಿ ಈಗ ಪೊಲೀಸರು ಬಂದಿರತಕ್ಕಂಥದ್ದು. ಬಂದು ಇಲ್ಲಿ ಒಂದು ಯಾವುದೇ ರೀತಿ ಅಹಿತಗಳನ್ನ ಆಗಬಾರ್ದು, ಪ್ರಯಾಣಿಕರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ನಿಟ್ಟಲ್ಲಿ ಅವ್ರನ್ನ ಸಹ ನಿಯೋಜನೆ ಮಾಡಲಾಗಿದೆ. ಹೋಟೆಲ್ಗಳು ಸೇರಿದಂತೆ ಟರ್ಮಿನಲ್ನ 1ರ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಪೊಲೀಸರು ಈಗ ನಿಯೋಜನೆ ಮಾಡಿದ್ದು, ಅಲ್ಲಿ ಸಹ ಒಂದು ಪ್ರಯಾಣಿಕರನ್ನ ಮನವೊಲಿಸುವಂಥ ಗಲಾಟೆಗಳು ಮಾಡ್ಕೋಬೇಡಿ ಅಂತ ಮನವೊಲಿಸುವಂಥ ಪ್ರಯತ್ನವನ್ನು ಸಹ ಇದೀಗ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.